ಕಾಂಗ್ರೆಸ್ನವರು ಈ ಬಾರಿ ಲೋಕಸಭಾ ಚುನಾವಣೆಗೆ ಕುಟುಂಬ ರಾಜಕಾರಣ ಅವರವರೇ ಇದ್ದಾರೆ, ಬೇರೆಯವ್ರಿಗೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ. ಬಿಜೆಪಿ JDSನ ದೊಡ್ಡ ವಾದ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದಿರುವಂಥ ಬೇಗುದಿ ಕೂಡ ಹೌದು. ಇಟ್ ಬೆಟರ್ ಏನೋ ತುದಿ ಬೀದರ್ ಬೆಳಗಾವಿಯಿಂದ ಹಿಡಿದು ಇಲ್ಲಿ ತನಕ. ನಾನು ಹೇಳೋದು ಈಗ ನನ್ನನ್ನು ಪಕ್ಷ ತರಲ್ವಾ, ಎಲ್ಲೋ ಇದ್ದು ಅಂತ ತರಲಿಲ್ವಾ? ಯಾಕೆ ಹೇಳಿ, ನಾನು ಗೆಲ್ತೀನಿ ಅಂತ ಪಕ್ಷಕ್ಕೆ ಅನ್ನಿಸ್ತು. ನನಗೆ ಯಾವ ಬ್ಯಾಕ್ಗ್ರೌಂಡ್ ಇತ್ತು? ನನ್ನ ತಂದೆ ತಾಯಿ ಪ್ರಪಂಚ ಬಿಟ್ಟೋಗಿ 18-20 ವರ್ಷ ಆಯಿತು. ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ. ನಾನು ಒಬ್ಬ ಆರ್ಪ್ಯಾನ್ ಹುಡುಗ ಆಗಿ ಬೆಳೆದವನು. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ನನಗೆ ರಾಜಕೀಯನೇ ಗೊತ್ತಿಲ್ಲ. ನನಗೆ ZPಗಳು ಎಷ್ಟಿರುತ್ತೆ, ತಾಲೂಕ್ ಪಂಚಾಯತ್ ಹೆಂಗಿರುತ್ತೆ, ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಇದು ಗೊತ್ತೇ ಇಲ್ಲ. ಎಷ್ಟು ಆಫೀಸರ್ಸ್ ಇರ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ, ಎಲೆಕ್ಷನ್ಗೆ ಮುಂಚೆ ಗೊತ್ತೇ ಇಲ್ಲ. ನಾನು ಹೋಗ್ತಾ ಇದ್ರೆ ನಾನು ಕೇಳಿದೆ, ಅಣ್ಣ ಜಿಲ್ಲಾ ಪಂಚಾಯತಿ ಎಷ್ಟಿದೆ ನಮ್ಮದ್ರಲ್ಲಿ, ತಾಲೂಕ್ ಪಂಚಾಯತಿ ಎಷ್ಟಿದೆ ನಮ್ಮದ್ರಲ್ಲಿ, ಎಷ್ಟು ಹೋಬ್ಳಿ ಇದೆ. ಎಲೆಕ್ಟ್ ಆಗೋ ತನಕ ಗೊತ್ತಿಲ್ಲ. ಎಲೆಕ್ಟ್ ಅಲ್ಲ, ನನಗೆ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗೋಗ್ರೆ ಆ ZPಗೆ ಹೋಗೋಣ, ಈ ZPಗೆ ಹೋಗೋಣ ಅಂದರೆ ನಾನು ಮತ್ತೆ 1 or 2 days ನಾನು ಟೀಮ್ ಇಟ್ಟು ಹ್ಯಾವ್ ಟೇಕನ್ ಇನ್ಫಾರ್ಮೇಷನ್. ಇಟ್ ಟೇಕ್ಸ್ ಅನದರ್ 6 months. ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಒನ್ಸ್ ನಾನು ಟೀಚರ್ ಸರ್, ಕಲಿತಾನೆ. ಮಾತೆ ನಿಮಗೆ ಎಷ್ಟೋ ಸರಿ ಬೇಡವಾಗಿತ್ತು ಈ ಮಾತಾಡೋದು ನಾನು ಅಂತ ಯಾವ ಥರ ಅನಿಸಿದ್ದುಂಟಾ ಪ್ರದೀಪ್ ಈಶ್ವರ್ ಅವರೇ? ನಾನು ಇಷ್ಟು ದೂರ ಬಂದಿದ್ದೆ ಇದರಿಂದ ಅಲ್ವಾ ಸರ್, ನನ್ನ ಸ್ಪೀಡಿಂದ. ನಾನು ಯಾರೋ ಕೇಳಿದ್ರು ನಿನಗೆ ಸ್ಪೀಡ್ ಜಾಸ್ತಿ ಅಂತ. ಈ ಸ್ಪೀಡೇ 38 ವರ್ಷಕ್ಕೆ MLA ಮಾಡಿದ್ದು ಸರ್. ಈ ಸ್ಪೀಡೇ 550 ಜನ ಇರೋ ಎಂಪ್ಲಾಯೀಸ್ಗೆ ಸಂಸ್ಥೆ ಓನರ್ ಮಾಡಿದ್ದು ಸರ್. ಈ ಸ್ಪೀಡೇ ಕರ್ನಾಟಕದಲ್ಲಿ ಮನೆಗೂ ತಲುಪಂಗೆ ಮಾಡಿದ್ದು ಸರ್. ಈ ಸ್ಪೀಡೇ ನಾನು ಕಾರಲ್ಲಿ ಹೋಗ್ತಿರ್ತೀನಿ ಸರ್. ನಾನು ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ 2 wheeler ನೋಡಿ ಅಣ್ಣ ಅಂತಾರೆ, ಅಲ್ಲೇ ಸೈಡ್ಗೆ ಹಾಕಿ ಸೆಲ್ಫಿ ತಗೊಂಡು. ಈ ರಾಜಕಾರಣದ ಸ್ಪೀಡ್ ಹೆಂಗೆ ಗೊತ್ತಾ ಸರ್? ಜೋರಾಗಿ ಹೋಗ್ಬೇಕು ನೀವು ಹೋಗ್ತಾ ಇದ್ದೀರಾ, ಕರೆಕ್ಟ್ ಇಲ್ಲ ಅಂತಲ್ಲ, ನಿಮ್ಗೆ ಗೊತ್ತೇ ಇರಲ್ಲ. ರಾತ್ರಿ ಒಂದು ಹಳ್ಳ ಅಗದ್ಬಿಟ್ಟಿರ್ತಾರೆ, ರಾತ್ರಿ ದೊಡ್ಡ ಹಂಸ ಹಾಕ್ಬಿಟ್ಟಿರ್ತಾರೆ, ನಿಮಗೆ ಗೊತ್ತೇ ಇರಲ್ಲ. ಇದು ಸಡನ್ ಬ್ರೇಕ್ ಹೊಡಿಬೇಕಾ, ಜರ್ಕ್ ಹೊಡಿಬೇಕಾ, ಅವಾಗ ಏನು ಬೇಕಾದ್ರೂ ಆಗ್ಬೋದಲ್ಲ ಅಂತ ನನ್ನ ಪ್ರಶ್ನೆ. ಎಸ್, ನಾನು ಗಾಡಿ ಓಡಿಸೋವಾಗೆ ಹಳ್ಳ ಎಲ್ಲಿ ಬೇಕಾದರೂ ಸಿಗ್ಬೋದು ಅನ್ನೋ ಎಚ್ಚರಿಕೆಯಿಂದನೇ ಹೋಗ್ತಿದ್ದೀನಲ್ಲ. ನನಗೆ ಗೊತ್ತಲ್ವಾ. ಈಗ ನನಗೆ ಕೇಳಿದ್ರು, BJP ದೊಡ್ಡ ನಾಯಕರನ್ನ ಬೈದೆ. ಆಯಿತು. ನನಗೆ ಕೆಲವ್ರು ಹೇಳಿದ್ರು, ನಿನ್ನ ಮೇಲೆ ಸಂತೋಷ್ ಲಾಡ್ ಮೇಲೆ ಕಣ್ಣಿದೆ. ಮೊನ್ನೆ TVಯಲ್ಲೂ ಬಂತು, ನಿನ್ನ ಮೇಲೆ ಸಂತೋಷ್ ಲಾಡ್ ಮೇಲೆ ಕಣ್ಣಿದೆ, IT ಹಿಡಿಯೋರು ಬೆಂಗಳೂರಲ್ಲಿ ಕಾಯ್ತಾ ಇದ್ದಾರಂತೆ, ಯಾವ ಕ್ಷಣದಲ್ಲಿ ಬೇಕಾದರೂ ಸುದ್ದಿ ಆಯಿತು. ನನಗೆ ಹೇಳಿದ್ರು. ನಾನು ಹೇಳಿದೆ, ನಾನು ಗೆದ್ದಾಗ ಒಂದು BJP ಲೀಡರ್ಸ್ಗೆ ಕೌಂಟ್ರ್ ಮಾಡೋವಾಗ ನಾನು ಮೆಂಟಲಿ ಪ್ರಿಪೇರ್ ಇದ್ದೆ. ಇವೆಲ್ಲ ಆಗುತ್ತೆ. ನನ್ನಲ್ಲಿ ಇಂಟಿಗ್ರಿಟಿ ಇರೋದಕ್ಕೆ ನಾನು ಮಾತಾಡ್ತಿದ್ದೀನಿ. ನನ್ನ ಟ್ರಾನ್ಸಾಕ್ಷನ್ಸ್ ಮೇಲೆ ನನಗೆ ಭಯ ಇಲ್ಲ. ನಾನು ತಗೊಂಡಿರೋ ದುಡ್ಡು ಮೇಲೆ ಮೊನ್ನೆ ಅದೇ ಚಾಲೆಂಜ್ ಮಾಡಿದ್ದು. ನಾನು ಸಂಪಾದಿಸಿರೋ ಇವತ್ತು ನನ್ನ ಮನೆ ಮೇಲೆ ಲೋನ್ ಇದೆ, ನನ್ನ ಕಾರ್ ಮೇಲೆ ಲೋನ್ ಇದೆ. ನಾನು ಎಲ್ಲೂ ಜಮೀನು ಮಾಡಿಲ್ಲ, ನನ್ನ ಹೆಸರಲ್ಲಿ ಸೈಟ್ಗಳಿಲ್ಲ. ಪ್ರದೀಪ್ ಈಶ್ವರ್ ಅವರು ಹಾಕಿರುವಂಥ ಈ ಬಿಳಿ ಬಟ್ಟೆಯಷ್ಟೇ ಸ್ವಚ್ಛವಾಗಿ ಅವರ ಕೆಲಸ ಇರೋದಕ್ಕೆ ತರ ಈ ಸ್ಪೀಡು. ಎಲ್ಲಾದರೂ ಉಳುಕುಗಳಿದ್ದಿದ್ರೆ ನಾನೇನಕ್ಕೆ ಎಲ್ಲರೂ ಬೈತಿದ್ದೆ, ಬೇಡಪ್ಪ ಇವರೆಲ್ಲ ಎತ್ಕೊಂಡೋಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಎಲ್ಲಾದರೂ ಹೇಳ್ಬಿಟ್ರೆ ಎಲ್ಲಿ ಟಾರ್ಗೆಟ್ ಮಾಡ್ತಾರಂತ ಭಯ ಇದ್ದಿದ್ರೆ ಏನಕ್ಕೆ ಮಾತಾಡ್ತಿದ್ದೆ. ನನಗೆ ಹೆಂಗಿದ್ದು ಗೊತ್ತಾ, ಅಟ್ಲೀಸ್ಟ್ CM DCM ಅವ್ರ ಜೊತೆ ಪರಿಚಯ ಆಗುತ್ತೆ, ಒಂದು ಫೋಟೋ ಹೊಡ್ಕೊಳ್ಳೋಣ. ಒಂದು ಕಾಮನ್ ಮ್ಯಾನ್ ಮಿಡಲ್ ಕ್ಲಾಸ್ ಹುಡುಗನ ಡ್ರೀಮು, CM DCM ಜೊತೆ ಒಂದು ಫೋಟೋ ಹೊಡ್ಕೊಳ್ಳೋಣ. ನಾಳೆ ಸರ್ಕಾರ ಬರುತ್ತೆ, ಅಟ್ಲೀಸ್ಟ್ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಏನಾದರೂ ಕೆಲಸ ಇದ್ದರೆ ವಿಧಾನಸೌಧದಲ್ಲಿ ಕೆಲಸ ಆಗುತ್ತೆ. ಇಷ್ಟೇ ನನ್ನ ಡ್ರೀಮ್ ಇದ್ದಿದ್ದು. ನನಗೆ ಟಿಕೆಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇರಲ್ಲ. ನಾನು ಹೇಳಿದ್ನಲ್ಲ ಸರ್, ಜಾಸ್ತಿ ಅಟ್ಯಾಚ್ಡ್ ಆಗಲ್ಲ. ಸಡನ್ನಾಗಿ 2:15 ಟಿಕೆಟ್ ಡಿಕ್ಲೇರ್ ಆಯಿತು. ಸರ್ಪ್ರೈಸ್. ಅಲ್ಲಿಂದ ಮೆಂಟಲಿ ಪ್ರಿಪೇರ್ ಆದ. ಟಿಕೆಟ್ ಸಿಕ್ತು, ಗೆದ್ರಿ, ಅಪೋಸಿಷನ್ನವ್ರನ್ನ ತುಂಬ ಶಕ್ತಿವಂತರನ್ನ ಸೋಲ್ಸಿದ್ರಿ, ಆಯಿತು, ಒಂದು ಮುಗಿಬೇಕಾಗಿತ್ತು ಅಲ್ಲಿಗೆ. ಬಟ್ ಈಗಲೂ ಕೂಡ ಸೋತು ನೀವೇ ಗೆದ್ದಿದ್ದೀರಿ. ಹಂಗೆ ನೋಡೋಕ್ಕೋದ್ರೆ ಈ MP ಎಲೆಕ್ಷನ್ ನೀವೇ ಅಭ್ಯರ್ಥಿ ಆಗ್ಬಿಡ್ತೀರಿ ಅಂತ ಬೇರೆ ಓಡಾಡ್ತಾ ಇತ್ತು. ಮತ್ತೊಂದು ಟಗಫರ್ ನಿಂತ್ಕೋಬೋದಾಗಿತ್ತಲ್ಲ. ನೋಡಿ, ನಾನೇನು ಹೇಳಿದೆ, ಪಾರ್ಟಿ ಕೊಟ್ಟರೆ ನಿಲ್ತೀನಿ. ಈಗಲೂ ಹೇಳಕ್ಕೆ ಹೇಳಿ, ನಿಲ್ತೀನಿ ಸರ್. ಮೈ ಸ್ಟ್ಯಾಂಡ್ ಈಸ್ ಕ್ಲಿಯರ್. ಇನ್ನೊಂದು 5 ವರ್ಷ, ಇನ್ನೊಂದು 10 ವರ್ಷ ನಾನೇ ಗೆಲ್ತೀನಿ ಕಾನ್ಫಿಡೆನ್ಸ್ ಅದು ಅಂತ, ಅದು ಓವರ್ ಕಾನ್ಫಿಡೆನ್ಸ್ ಇದು. ನಾನು ಹೇಳೋದು, ಒಂದು ಪಿಕ್ಚರ್ ರಿಲೀಸ್ಗಿಂತ ಮುಂಚೆ ಹೀರೋಗೆ ಅನಿಸಿರುತ್ತೆ ಹಿಟ್ ಆಗುತ್ತೆ ಅಂತ. ಎಲ್ಲ ಸಿನಿಮಾನೂ ಅಲ್ಲ ಎಲ್ಲ ಸಿನಿಮಾನೂ ಅಲ್ಲ. ಕೆಲವು ಸಿನಿಮಾ ಯಾಕೆ ಫ್ಲಾಪ್ ಆಗೋದು ಗೊತ್ತಾ? ಅಲ್ಲಿ ಡೈರೆಕ್ಟರ್ ಯಾರೋ, ಪ್ರೊಡ್ಯೂಸರ್ ಯಾರೋ, ಡಿಸ್ಟ್ರಿಬ್ಯೂಟರ್ ಯಾರೋ, ಮಾರ್ಕೆಟಿಂಗ್ ಯಾರೋ, ಡೈಲಾಗ್ ರೈಟರ್ ಯಾರೋ, ಸಾಂಗ್ಸ್ ಬರೆಯೋನು ಯಾರೋ, ಮ್ಯೂಸಿಕ್ ಡೈರೆಕ್ಟರ್ ಯಾರೋ. ಮೇರಾ ಸಿನಿಮಾ ಕೋ ಡೈರೆಕ್ಟರ್ ಬಿ ಮೇ ಹೂ, ಸ್ಕ್ರಿಪ್ಟ್ ರೈಟರು ನಾನೇ, ಪ್ರೊಡ್ಯೂಸರು ನಾನೇ, ಡಿಸ್ಟ್ರಿಬ್ಯೂಟರು ನಾನೇ. ಯಾವ ಆಸ್ಪೆಕ್ಟಲ್ಲೂ ಸೋಲ್ದಂಗೆ ನೋಡ್ಕೊತೀನಲ್ಲ. ಒಂದೇ ಸಿನಿಮಾಗೆ ಇಷ್ಟೆಲ್ಲ ಕೆಲಸ ಮಾಡಿರೋ ಸಿನಿಮಾಗಳು ಸೋತೋಗ್ಬಿಟ್ಟಿದೆ. ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಒಂದೇ ಸಿನಿಮಾ ನಟ, ನಿರ್ದೇಶಕ, ನಿರ್ಮಾಪಕ, ಸಂಭಾಷಣಕಾರ, ಸಾಹಿತ್ಯ ರಚನಾಕಾರ, ಸಂಗೀತ ಮಾಡಿರುವ ದೊಡ್ಡ ಸ್ಟಾರು ಕೂಡ ಇಂಥ ಪ್ರಯತ್ನಗಳು ರಿಯಲ್ ಲೈಫಲ್ಲಿ ಸೋತಿರ್ಬೋದು. ರಿಯಲ್ ಲೈಫಲ್ಲಿ ಗೆಲ್ಲುತ್ತೆ ಅನ್ನೋದಕ್ಕೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಆಗ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.